ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈಗ ಬ್ರೇಕಿಂಗ್ ನ್ಯೂಸನ್ನು ನಾನು ಈ ಸಂದರ್ಭದಲ್ಲಿ ಕನ್ನಡಿಗ ಚಾನಲ್ ವೈಟಿಯ ಮೂಲಕ ನಾಡಿನ ಜನತೆಗೆ ತಿಳಿಸ್ತಾ ಇದ್ದೇನೆ. ಅದು ಕೂಡ ಅಂತಿಂಥ ಬ್ರೇಕಿಂಗ್ ನ್ಯೂಸ್ ಅಲ್ಲ, ಅದು ನಿಜಕ್ಕೂ ಕೂಡ ಕಾಂಗ್ರೆಸ್ ವಲಯದಲ್ಲಿ ಕಂಪನವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ವಿಚಾರ. ಆ ವಿಚಾರದ ವಿಷಯವಾಗಿ ಈ ನನ್ನ ಸಂಚಿಕೆಯ ಮುಖಾಂತರ ಈಗ ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಹಾಗೂ ಕರ್ನಾಟಕ ರಾಜ್ಯದ ಸರ್ಕಾರದಲ್ಲಿ ನಡೀತಿರ್ತಕ್ಕಂಥ ದಿಢೀರ್ ಬೆಳವಣಿಗೆಗಳ ಒಂದು ಮುನ್ನೋಟವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಖರ್ಗೆ ಅವರು ಮೊನ್ನೆ ನೀಡಿರ್ತಕ್ಕಂಥ ಮಾತು ತಮ್ಮೆಲ್ಲರಿಗೂ ಕೂಡ ಗೊತ್ತು. ಹಾಗಿದ್ದಾಗ ಖರ್ಗೆಯವರ ಮಾತಿನ ಒಳ ಮರ್ಮವನ್ನು ಅರಿತರೆ ದೊಡ್ಡ ಖರ್ಗೆಯವರಿಗೆ CM ಪಟ್ಟವು ಸಿಗಬಹುದೇನೋ. ಅದಕ್ಕಾಗಿ ಒಂದು ದಿವಸ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೀಟಿಂಗ್ ಮಾಡಿ ಆ ಒಂದು ಮೀಟಿಂಗ್ನಲ್ಲಿ ಖರ್ಗೆ ಅವರ ಹೆಸರನ್ನೇ ಘೋಷಣೆ ಮಾಡ್ತಾರೇನೋ ಅನ್ನುವಂಥ ಭಾವನೆಗಳು ಕೂಡ ಸಾರ್ವತ್ರಿಕವಾಗಿ ಚರ್ಚಿಸಲ್ಪಟ್ಟಿರ್ತಕ್ಕಂಥದ್ದು ಮತ್ತು ಅದು ಅಷ್ಟೇ ಅವರೇ ಹೇಳಿರ್ತಕ್ಕಂಥ ಒಂದು ವಿಚಾರ. ಹಾಗಿದ್ದಾಗ ಈಗ ದಿಢೀರನೆ ಬೆಳವಣಿಗೆಗಳು ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಜನತೆಗೆ ಹಾಗೂ ರಾಜಕೀಯ ಒಂದು ಇತಿಹಾಸದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ ಅನ್ನುವಂಥ ಕುತೂಹಲಕಾರಿ ಬೆಳವಣಿಗೆಯೊಂದು ನಡೆದಿದೆ. ಅದು ಕೂಡ ಈಗ ತಾನೇ ನಡೆದಿರತಕ್ಕಂಥ ಒಂದು ಘಟನೆಯ ಒಂದು ಚಿತ್ರಣವನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸಲಿಕ್ಕೆ ಬಯಸಿದ್ದೇನೆ. ಅದೇನಂತಂದರೆ, ಪ್ರಿಯಾಂಕಾ ಗಾಂಧಿಯವರು DK ಶಿವಕುಮಾರ್ ಅವರನ್ನು ದಿಢೀರನೆ ದಿಲ್ಲಿಗೆ ಕರೆಸಿಕೊಂಡಿದ್ದಾರೆ ಅನ್ನುವಂಥ ಸಂಚಲನವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಬೆಳವಣಿಗೆ ಈಗ ತಾನೇ ಆಗಿದೆ. ಹಾಗಿದ್ರೆ DK ಅವರಿಗೆ ಮುಂದೆ ಈ 15ನೇ ತಾರೀಕಿನ ಒಳಗಾಗಿ, ಅಂದರೆ ಅವರ ಹುಟ್ಟುಹಬ್ಬದ ಒಳಗಾಗಿ ಅವರು ಮುಖ್ಯಮಂತ್ರಿಗಳು ಆಗಲಿಕ್ಕೆ ಸಾಧ್ಯತೆ ಇದೆಯೇ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವವಾಗ್ತಾ ಇವೆ. ಹಾಗಿದ್ದಾಗ ಮಲ್ಲಿಕಾರ್ಜುನ ಖರ್ಗೆಯವರ ಒಂದು ಸ್ಟೇಟ್ಮೆಂಟ್ಗೆ ಬೆಲೆ ಏನು ಅನ್ನೋದು ಕೂಡ ಈಗ ಚರ್ಚಿಸಬೇಕಾಗಿರತಕ್ಕಂಥ ಒಂದು ವಿಷಯ. ಹಾಗಿದ್ದಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಹಿರಿಯ ಕಾಂಗ್ರೆಸ್ಸಿಗರು, ಅದರಲ್ಲೇನು ತಪ್ಪಿಲ್ಲ. ಆಮೇಲೆ ಅವರ ಸಮಕಾಲೀನರೆಲ್ಲರೂ ಕೂಡ ಈಗಾಗಲೇ ಮುಖ್ಯಮಂತ್ರಿ ಗಾದಿಯನ್ನು ಏರಿ ಮಾಜಿಗಳಾಗಿದ್ದಾರೆ. ಈಗ ಉಳಿದಿರೋದು ಹಳೆಯ ತಲೆಮಾರಿನ ಒಬ್ಬ ದೊಡ್ಡ ತಲೆ ಅಂತ ಹೇಳ್ಬೋದು ಮಲ್ಲಿಕಾರ್ಜುನ್ ಖರ್ಗೆಯವರನ್ನು. ಅವರು ಕೂಡ ಮುಖ್ಯಮಂತ್ರಿ ಗಾದಿಯ ಮೇಲೆ ತಮ್ಮ ಒಂದು ದೃಷ್ಟಿಯನ್ನು ಇಟ್ಟಿದ್ದಾರೆ ಅನ್ನೋದಕ್ಕೆ ಅವರೇ ಹೇಳಿದ್ದಾರೆ. ನನ್ನನ್ನು ಕೂಡ ಮುಖ್ಯಮಂತ್ರಿ ಗಾದಿಗೆ ಕುಳ್ಳಿರಿಸಲು ಹೈಕಮಾಂಡಿನ ಚಿಂತನೆ ನಡೆಸಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದರು. ಆಗ DK ಶಿವಕುಮಾರ್ ಅವರಿಂದ ಬಂದ ಉತ್ತರವೂ ಕೂಡ ನಿಮಗೆ ಗೊತ್ತು. ದೆಹಲಿಯ ಹೈಕಮಾಂಡ್ನಿಂದ ಬರುವಂಥ ಪ್ರತಿಯೊಂದು ಮಾತುಗಳು ಕೂಡ ನಮಗೆ ಮಹಾಪ್ರಸಾದ, ಅದನ್ನು ನಾವು ಸ್ವೀಕಾರ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಅವರು ಆಡಿದ್ದುಂಟು. ಹಾಗಿದ್ದಾಗ ಈಗ ನಡೆದಿರ್ತಕ್ಕಂಥ ದಿಢೀರ್ ಬೆಳವಣಿಗೆಯ ಒಂದು ಫಲಶ್ರುತಿ ಪ್ರಿಯಾಂಕಾ ವಾದ್ರಾ ಅವರು DK ಶಿವಕುಮಾರ್ ಅವರನ್ನು DK ಶಿವಕುಮಾರ್ ಅವರನ್ನು ದಿಲ್ಲಿಗೆ ದಿಢೀರನ್ನೇ ಬುಲಾವ್ ಮಾಡಿದ್ದಾರೆ. ಹಾಗೂ ದಿಲ್ಲಿಗೆ DK ಶಿವಕುಮಾರ್ ಅವರು ಕೂಡ ಹೋಗಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹಾಗಿದ್ರೆ CM ಸಿದ್ದರಾಮಯ್ಯನವರು ಮುಂದಿನ ಯಾವ ರೀತಿ ನಡೆದುಕೊಳ್ತಾರೆ, ಅವರ ಮುಂದಿನ ಒಂದು ರಾಜಕೀಯ ನಡೆ ಏನು ಅನ್ನೋದು ಕೂಡ ಒಂದು ಚರ್ಚಿಸಲ್ಪಡತಕ್ಕಂಥ ಒಂದು ವಿಷಯ. ಹಾಗಿದ್ದಾಗ ಅಷ್ಟು ಸಲೀಸಾಗಿ ಸಿದ್ದರಾಮಯ್ಯನವರು CM ಗಾದಿಯನ್ನು ಬಿಟ್ಟುಕೊಡ್ತಾರಾ, CM ಕುರ್ಚಿಯನ್ನು ಬಿಟ್ಟುಕೊಡ್ತಾರಾ ಅಂತಂದರೆ ಸಾಧ್ಯವೇ ಇಲ್ಲ ಅನ್ನುವಂಥ ಪ್ರಶ್ನೆಗಳು ಕೂಡ ಹೇಳುವುದುಂಟು. ಹಾಗಿದ್ದಾಗ ಒಂದು ವೇಳೆ ಪ್ರಿಯಾಂಕಾ ವಾದ್ರಾ ಅವರವರು ಅವರ ಅಣ್ಣನಿಗೆ, ಅಂದರೆ ಅವರ ಸಹೋದರನಿಗೆ ಹಾಗೂ ಅವರ ತಾಯಿಗೆ ಹೇಳಿ ಹೇಗಾದರೂ ಮಾಡಿ DK ಶಿವಕುಮಾರ್ ಅವರನ್ನು ನಾವು CM ಪಟ್ಟಕ್ಕೆ ಕೂಡಿಸಲೇಬೇಕು. ಯಾಕಂದರೆ ಕರ್ನಾಟಕದಲ್ಲಿ ಈಗಾಗಲೇ ಆಂತರಿಕ ಒಂದು ಸರ್ವೆಗಳಲ್ಲಿ ಈಗಲೇ ಚುನಾವಣೆಗಳು ನಡೆದರೆ 45 ಶಾಸಕರು ಸೋಲ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯ ಇಲ್ಲ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಅವರು ಹೇಳಿರಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹಾಗಿದ್ದಾಗ DK ಶಿವಕುಮಾರ್ ಅವರಿಗೆ ಈ ಒಂದು ಸಲ ಪ್ರಿಯಾಂಕಾ ವಾದ್ರಾರವರ ಒಂದು ಬಲಾವ್ ಮೇಲೆ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ಪ್ರಾರಂಭವಾಗಿವೆ. ಹಾಗಿದ್ದಾಗ DK ಶಿವಕುಮಾರ್ ಅವರು ಯಾವತ್ತೂ ಕೂಡ ಸೋಲನ್ನು ಒಪ್ಪಿಕೊಳ್ಳುವ ಜಾಯಮಾನದ ರಾಜಕಾರಣಿ ಅಲ್ಲ. ಸಿದ್ದರಾಮಯ್ಯನವರು ಕೂಡ ಅಷ್ಟೇ. ಅವರ ಹಿಂದ ಪಕ್ಷವನ್ನು ಕೂಡ ಅವರ ಬೆಂಬಲಿಗರು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ ಕೂಡ.
ಅವರು ಕೂಡ ಮುಂಬರುವ ದಿನಗಳಲ್ಲಿ ಜಮೀರ್ ಅಹಮದ್ ಅವರನ್ನು ಜೊತೆಗೂಡಿಕೊಂಡು ಪಕ್ಷವನ್ನು ಮಾಡ್ತಾರೆ. ಅವರು ಕೂಡ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಶೆಡ್ಡು ಹೊಡೆಯುವಂಥ ಒಂದು ಎಲ್ಲ ಸೂಚನೆಗಳು ಕೂಡ ಕರ್ನಾಟಕ ರಾಜಕೀಯ ವಲಯಗಳಲ್ಲಿ ಚರ್ಚಿತವಾಗ್ತಿರ್ತಕ್ಕಂಥ ವಿಷಯಗಳು. ಹಾಗಿದ್ದಾಗ ಮುಂದೇನು ಅನ್ನೋದನ್ನು ನೀವು ಕಮೆಂಟ್ ಮೂಲಕ ನನ್ನ ಜೊತೆಗೆ ಹಂಚ್ಕೊಳ್ರಿ ಅಂತ ಹೇಳ್ತಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡದಿರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಸಂಚಿಕೆಗೆ ಎಲ್ಲರೂ ಕೂಡ ಶೇರ್ ಮಾಡಿರಿ, ಜೊತೆಗೆ ಬೆಲ್ ಬಟನ್ ಒತ್ತಿರಿ, ಸ್ಕಿಪ್ ಮಾಡದೇನೆ ಈ ಸಂಚಿಕೆಯನ್ನು ನೋಡ್ರಿ ಅಂತ ಹೇಳ್ತಾ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.